ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ರಾಜ್ಯದ ಪ್ರತಿಷ್ಠಿತ ಸಂಘಕ್ಕೆ ಸಂಬಂಧಿಸಿದ ಸುದ್ದಿ. ರಾಜ್ಯದ ಅತಿ ದೊಡ್ಡ ಸಂಘದಲ್ಲಿ ಆಗ್ತಿದ್ಯಾ ಬ್ರಹ್ಮಾಂಡ ಭ್ರಷ್ಟಾಚಾರ. ಒಕ್ಕಲಿಗ ಸಂಘದಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿತಿರೋದ್ಯಾರು? ಒಕ್ಕಲಿಗ ಸಂಘದಲ್ಲಿ ನೇಮಕಾತಿ ವಿಚಾರದಲ್ಲಿ ಹಣದ ಹೊಳೆಯೇ ಹರಿದಿದ್ಯಾ? ಕಾನೂನನ್ನ ಮೀರಿ ಸಿಬ್ಬಂದಿಯ ನೇಮಕಾತಿ ಆಗ್ತಾ ಇದೆಯಾ? ನಿಯಮಗಳನ್ನ ಗಾಳಿಗೆ ತೂರಿ ಮಾಡಲಾಗ್ತಾ ಇದೆಯಾ ನೇಮಕಾತಿ? ಜ್ಞಾನವೇ ಇಲ್ಲದವರಿಗೆ ಆ ಸಂಘದಲ್ಲಿ ನೇಮಕ ಮಾಡಲಾಗ್ತಾ ಇದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಒಕ್ಕಲಿಗ ಸಂಘದ ಭ್ರಷ್ಟಾಚಾರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಹಾಗಾದ್ರೆ ಜ್ಞಾನ ಇಲ್ಲದವರಿಗೂ ಕೂಡ ನೇಮಕಾತಿ ಮಾಡಲಾಗ್ತಾ ಇದೆಯಾ? ಹಣದ ಹೊಳೆಯೇ ಇಲ್ಲಿ ಹರಿತಾ ಇದೆಯಾ? ಯಾರು ಲೂಟಿ ಹೊಡೆದಿರೋದು ಇಲ್ಲಿ ಕೋಟಿ ಕೋಟಿ ಹಣವನ್ನ? ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ರಾಜ್ಯದ ಪ್ರತಿಷ್ಠಿತ ಸಂಘದಲ್ಲಿ ನಡೆದಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಸುದ್ದಿ. ಹಾಗಾದ್ರೆ ಒಕ್ಕಲಿಗ ಸಂಘದಲ್ಲಿ ಕೋಟಿ ಕೋಟಿ ಹಣವನ್ನ ಲೂಟಿ ಹೊಡಿತಾ ಇರೋದು ಯಾರು? ಅವಶ್ಯಕತೆ ಇಲ್ಲದೆ ಇದ್ರೂ ಕೂಡ ನೇಮಕಾತಿ ನಡೀತಾ ಇದೆಯಂತೆ. ಅಷ್ಟೇ ಅಲ್ಲ, ಜ್ಞಾನ ಇಲ್ಲದೆ ಇದ್ರೂ ಕೂಡ ಅವರನ್ನ ನೇಮಕ ಮಾಡಿಕೊಳ್ಳಲಾಗಿದೆಯಂತೆ. ಯಾಕೆ, ಯಾರು? ಒಕ್ಕಲಿಗ ಸಂಘದ ನಡೆ ವಿರುದ್ಧ ಸಿಡಿದೆದ್ದಂತ 10ಕ್ಕೂ ಹೆಚ್ಚು ನಿರ್ದೇಶಕರು, ಸಂಘದ ವಿರುದ್ಧವೇ ಅಧ್ಯಕ್ಷರಿಗೆ ದೂರು ಕೊಟ್ಟಂತ ಕೆಲ ನಿರ್ದೇಶಕರು. ಒಕ್ಕಲಿಗ ಸಂಘದ ಪದಾಧಿಕಾರಿಗಳ ವಿರುದ್ಧ ಅಧಿಕಾರ ದುರುಪಯೋಗದ ಆರೋಪ ಕೇಳಿಬಂದಿದೆ. ಸಿಎನ್ಆರ್ ನಿಯಮಗಳನ್ನ ಗಾಳಿಗೆ ತೂರಿ ಬೋಧಕೇತರ ಹುದ್ದೆ ಭರ್ತಿ ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ. 2025ರ ಸೆಪ್ಟೆಂಬರ್ ಸಂಘದ ಸಭೆಯಲ್ಲಿ ನೇಮಕಾತಿ ಕುರಿತು ತೀರ್ಮಾನಿಸಲಾಗಿತ್ತಂತೆ. 18 ಕಂಪ್ಯೂಟರ್ ಆಪರೇಟರ್, 6 ಅಟೆಂಡರ್, ವಿವಿಧ ತಾಂತ್ರಿಕ ಸಿಬ್ಬಂದಿ ನೇಮಕಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಆಗಿತ್ತು. ವೈದ್ಯಕೀಯೇತರ ಹುದ್ದೆ ಭರ್ತಿ ಮಾಡೋದಕ್ಕೂ ಕೂಡ ಸಭೆಯಲ್ಲಿ ನಿರ್ಣಯಿಸಲಾಗಿತ್ತು. ಜೂನ್ ನಲ್ಲಿ ನಿಯಮ ಮೀರಿ 39 ಕಂಪ್ಯೂಟರ್ ಆಪರೇಟರ್ಗಳ ನೇಮಕ ಆಗಿದೆ. ಕೂಡಲೇ ಸಂಘದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಹಕಾರ ಇಲಾಖೆಗೆ ದೂರನ್ನು ಕೊಡಲಾಗಿದೆ. ಚಾಮರಾಜಪೇಟೆಯಲ್ಲಿರುವಂತಹ ಸಂಘದ ಕಚೇರಿಯಲ್ಲಿ ನಿರ್ದೇಶಕರು ಹೋರಾಟ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ ನೇಮಕವಾಗಿರುವ ಎಲ್ಲಾ ಹುದ್ದೆಗಳನ್ನು ಕೂಡ ರದ್ದು ಮಾಡಬೇಕು ಅಂತ ಮನವಿ ಪತ್ರ ಸಲ್ಲಿಸಿರೋದು. ಒಕ್ಕಲಿಗ ಸಂಘದ ನಿರ್ದೇಶಕರಿಂದ ಸಹಕಾರ ಸಂಘದ ಮುಖ್ಯ ನೋಂದಣಾ ಅಧಿಕಾರಿಗೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರೋದು ಯಾಕೆ? ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಡೈರೆಕ್ಟರ್ ಇದು ಚೆನ್ನಾಗಿ ಗೊತ್ತಿದೆ. ಏನು ನೀವು ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ 5 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ಬಿಟ್ಟು ಏನ್ ಲಾಸ್ ಆಗುತ್ತೋ, ಇನ್ನೇನೋ ಒಂದು ಪರ್ಚೇಸ್ ಮಾಡುವಾಗ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ರೆ ಏನ್ ಲಾಸ್ ಆಗುತ್ತೋ ಸಂಘಕ್ಕೆ, ಅದಕ್ಕಿಂತ ಶಾಶ್ವತವಾದ ಲಾಸ್ ಎಲ್ಲಾಗುತ್ತೆ ಸಂಘಕ್ಕೆ, ದೊಡ್ಡ ನಷ್ಟ ಆಗೋದು ನೀವು ಬೇಕಾಬಿಟ್ಟು ಅಪಾಯಿಂಟ್ ಮಾಡೋದು. ಯಾಕೆಂತಂದ್ರೆ ಈಗ ಉಮಾಪತಿ ಅವ್ರು ಹೇಳಿದ್ರು, 8 ವರ್ಷದಿಂದ ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ರು DIT ಅಲ್ಲಿ ಗೂಗಲ್ ಅಲ್ಲಿ ಬೇರೆ ಬೇರೆ ಎಜುಕೇಶನ್ ಸಂಬಂಧ ವೆಬ್ಸೈಟ್ಗಳಲ್ಲಿ ನಮ್ಮ BIT ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಏನಂತ, ಯಾರೋ ನನ್ಗೀಗಲೂ ನೆನಪಿದೆ, ಒಂದು ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಅಲ್ಲಿ 40 ಜನ ಇದ್ದಾರೆ ಟೀಚರ್ಸ್, 10 ಜನ ಮಾತ್ರ ಗುಡ್, ಇನ್ನು 30 ಜನ ವೇಸ್ಟ್ ಅಂತ ಹಾಕಿದ್ರು. ಹಿಂಗಾದಾಗ ಒಕ್ಕಲಿಗ ರಿಪೋರ್ಟ್ ಇದೆ, ರಿಪೋರ್ಟ್ ಇದೆ. ಆಮೇಲೆ ಯಾವ ವರ್ಷದ್ದು ಅಂದ್ರೆ ನೀವು ಅಧ್ಯಕ್ಷರು, ನಿಮಗೆ ಗೊತ್ತಿರೋ ಈ ಚೇರಲ್ಲಿ ಕೊಡ್ತಾ ಇಲ್ಲ ನಾನು, ಈ ಚೇರಲ್ಲಿ ನೀವು ಯಾವಾಗ
ಅಲ್ಲ ಒಂದ್ ನಿಮಿಷ, ಕಂಪ್ಯೂಟರ್ ಆಪರೇಟರ್ ಏನ್ ಮಾಡ್ತೀರಣ್ಣ? 22 ನೀವೆಲ್ಲ ನೀವೆಲ್ಲರೂ ಸಂಸ್ಥೆಯ ಮೆಂಬರ್ಗಳು ಎಲ್ಲಿ ಯಾಮಾರ್ತೀರಿ ಅನ್ನೋದಕ್ಕೆ ಅಲ್ಲಿ ಗಲಾಟೆ ನಡೀತಾ ಇರ್ತದೆ ಕೋನಪ್ಪ ರೆಡ್ಡಿ ಅವ್ರ ವಿಚಾರಕ್ಕೆ. ಅಲ್ಲಿ ಏನಾಗ್ತದೆ, ಕೆಲವೊಂದು ಪದಾಧಿಕಾರಿಗಳು ಹಿಡ್ಕೊಂಡು ಎಲ್ಲ ಓದ್ಬಿಡ್ತಾರೆ. ಕ್ಯಾಪ್ ಅಲ್ಲಿ ನಾನು ಅಲ್ಲೇ ನಿಂತಿರ್ತೀನಿ, ಹೇಳು ಗಲಾಟೆ ಮಾಡ್ತಾರೆ, ಯಾರಿಗೂ ಕೇಳಿಸ್ಕೊಳ್ಳೋದು, ಕ್ಲಿಯರ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಒಕ್ಕಲಿಗ ಸಂಘದಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾಹಿತಿ ಬಿಚ್ಚಿಡ್ತಾ ಇದ್ದೀವಿ. ಸದ್ಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಎಷ್ಟು ವರ್ಷಗಳಿಂದ ನಡೀತಾ ಇತ್ತು, ಅನಗತ್ಯವಾಗಿ ಸಿಬ್ಬಂದಿ ನೇಮಕ ಮಾಡಿದ್ದೇಕೆ, ಎಷ್ಟು ಭ್ರಷ್ಟಾಚಾರ ಆಗಿದೆ, ಏನೇನ್ ನಡೆದಿದೆ ಅಂತ ಸೌಖ್ಯ, ಇದೇ ಒಂದು ಪ್ರಶ್ನೆಯನ್ನು ಒಕ್ಕಲಿಗ ಸಂಘದ ಒಂದಷ್ಟು ನಿರ್ದೇಶಕರು ಅಧ್ಯಕ್ಷರನ್ನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಒಂದು ಸಂಘ ಅಂತ ಬಂದಾಗ ಅಲ್ಲಿ ಸಹಕಾರ ಇಲಾಖೆ ಒಂದಷ್ಟು ನಿಯಮಗಳಿರುತ್ತೆ, C&R ರೂಲ್ಸ್ ಇರುತ್ತೆ. ಅದ್ರ ಪ್ರಕಾರನೇ ಯಾವುದೇ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅಂತಂದರೆ ಅಥವಾ ಯಾವುದೇ ಒಂದು ನಿರ್ಣಯನ ಕೈಗೊಳ್ಳಬೇಕು ಅಂತಂದರೆ ಸಂಘದ ಒಂದು ಸಭೆಯನ್ನು ಕರಿಬೇಕು, ಸಭೆಯಲ್ಲಿ ಅಂತಿಮವಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. ಆದರೆ ಇತ್ತೀಚೆಗೆ ಸಂಘ ಕಳೆದ ವರ್ಷ ಅಂದರೆ 2025 ಸೆಪ್ಟೆಂಬರಲ್ಲಿ ಸಂಘ ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಆಗುತ್ತೆ. ಒಂದಷ್ಟು ಕಂಪ್ಯೂಟರ್ ಆಪರೇಟರ್ಗಳಾಗಿರ್ಬೋದು ಮತ್ತು ಡೇಟಾ ಆಪರೇಟರ್ಗಳನ್ನು ಮತ್ತು ವೈದ್ಯಕೇತರ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ನಿರ್ಣಯ ಸಭೆಯಲ್ಲಿ ಆಗುತ್ತೆ. ಅದರ ಪ್ರಕಾರ ಕಳೆದ ಈ ತಿಂಗಳು ಜೂನ್ 12 ಮತ್ತು 13ನೇ ತಾರೀಕು ಕಂಪ್ಯೂಟರ್ ಆಪರೇಟರ್ ನೇಮಕಾತಿ ಆಗುತ್ತೆ. ಆದರೆ ಆ ಒಂದು ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ಲೋಪ ಆಗಿದೆ. ಯಾವುದೇ ಒಂದು ನಿಯಮಗಳನ್ನು ಪಾಲನೆ ಮಾಡದೆ ಅನರ್ಹರಿಗೆ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಅಷ್ಟೇ ಅಲ್ಲ, ಪ್ರತಿಯೊಂದು ನೇಮಕಾತಿ ಮಾಡಿಕೊಳ್ಳುವಂಥ ವಿಚಾರದಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಸೊ ಈ ಕುರಿತಂತೆ ಸಹಕಾರ ಇಲಾಖೆಗಾಗಿರ್ಬೋದು ಮತ್ತು ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಿಗೆ ಈ ಹಿಂದೆ ಈಗಿರುವಂತಹ ಒಂದಷ್ಟು ನಿರ್ದೇಶಕರು ಲಿಖಿತವಾದಂಥ ದೂರನ್ನು ಕೊಟ್ಟಿದ್ದಾರೆ. ಅವ್ರು ಮಾಡ್ತಾ ಇರುವಂತಹ ಅಲಿಗೇಷನ್ ಏನು ಅಂತಂದರೆ, ನೀವು ಕಂಪ್ಯೂಟರ್ ಆಪರೇಟರ್ನ ನೇಮಕ ಮಾಡ್ಕೊಂಡಿದ್ದೀರಾ, ಸಭೆಯಲ್ಲಿ 18 ಕಂಪ್ಯೂಟರ್ ಆಪರೇಟರ್ನ ನೇಮಕಾತಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡಲಾಗಿತ್ತು. ಆದರೆ 39 ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕಂಪ್ಯೂಟರ್ ಆಪರೇಟರ್ನ ನೇಮಕಾತಿ ಮಾಡ್ಕೊಂಡಿದ್ದೀರಾ. ಒಬ್ಬೊಬ್ಬ ನೇಮಕಾತಿಗೂ ಕೂಡ ಕನಿಷ್ಠ 10 ರಿಂದ 12 ಲಕ್ಷ ರೂಪಾಯಿ ಹಣವನ್ನು ಲಂಚದ ರೂಪದಲ್ಲಿ ನೀವು ಪಡೆದಿದ್ದೀರಾ ಅನ್ನುವಂಥ ಒಂದು ಆರೋಪವನ್ನು ಸಂಘದ ನಿರ್ದೇಶಕ ಉಮಾಪತಿ ಗೌಡ ಮತ್ತು ಕೋನಪ್ಪ ರೆಡ್ಡಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಹಕಾರ ಇಲಾಖೆಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ನೀವು ಯಾವುದೇ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅಂತಂದರೆ ಅವರಿಗೆ ಒಂದಷ್ಟು ಮಾನದಂಡ ಇರಬೇಕಾಗುತ್ತೆ, ಅವರ ವಿದ್ಯಾರ್ಥಿಗೆ ತಕ್ಕಂತೆ ನೇಮಕಾತಿ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಕಂಪ್ಯೂಟರ್ನ ಆಪರೇಟ್ ಮಾಡಲಿಕ್ಕೆ ಬರ್ದಿದ್ದೀರಂತಾರನ್ನ ನೀವು ಕಂಪ್ಯೂಟರ್ ಆಪರೇಟರ್ ಆಗಿ ನೇಮಕಾತಿಯನ್ನು ಮಾಡ್ಕೊಂಡಿದ್ದೀರಾ. ಜೊತೆಗೆ ಬೋಧಕೇತರ ಸಿಬ್ಬಂದಿಗಳನ್ನು ಕೂಡ ನೇಮಕಾತಿ ಮಾಡ್ಕೊಳ್ಳುವಂಥ ವಿಚಾರದಲ್ಲೂ C&R ರೂಲ್ಸ್ ಇದೆ. ಅಂದರೆ ಯಾವುದೇ ಒಂದು ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅಂದರೆ ಅವರನ್ನು ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಮತ್ತು ಒಂದಷ್ಟು ರೂಲ್ಸ್ ಏನಿದೆ ಆ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಆದರೆ ನೀವು ಯಾವುದೇ ಒಂದು ನಿಯಮವನ್ನು ಪಾಲನೆ ಮಾಡದೆ ನಿಮಗೆ ಬೇಕಾದಂಥವರಿಗೆ ನೀವು ನೇಮಕಾತಿಯನ್ನು ಮಾಡ್ಕೊಂಡಿದ್ದೀರಾ. ಪ್ರತಿಯೊಬ್ಬ ನೇಮಕಾತಿಯಲ್ಲೂ ಕೂಡ ಸಾಕಷ್ಟು ಹಣವನ್ನು ಪಡೆದಿದ್ದೀರಾ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಕೂಡಲೇ ಯಾರೆಲ್ಲ ನೀವು ಅನಗತ್ಯವಾಗಿ ನೀವು ನೇಮಕಾತಿಯನ್ನು ಮಾಡ್ಕೊಂಡಿದ್ದೀರಾ ಅದನ್ನು ಸ್ಥಗಿತಗೊಳಿಸಬೇಕು. ಜೊತೆಗೆ ಈ ಮುಂದೆ ಆಗಿರುವಂಥ ಯಾವುದೇ ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಏನು ತೀರ್ಮಾನ ಮಾಡಲಾಗಿದೆ ಅದನ್ನು ಕೂಡಲೇ ಕೈ ಬಿಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಿಗೆ ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ ಸಹಕಾರ ಇಲಾಖೆಗೂ ಕೂಡ ಒಂದಷ್ಟು ನಿರ್ದೇಶಕರು ದೂರನ್ನು ಕೊಟ್ಟಿದ್ದಾರೆ. ನೇಮಕಾತಿಯಲ್ಲಿ ಸಂಘದ ವಿಚಾರದಲ್ಲಿ ಯಾವುದೇ ನೇಮಕಾತಿ ಆಗಿದೆ, ನೇಮಕಾತಿ ವಿಚಾರದಲ್ಲಿ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿರುವಂಥದ್ದು. ಸೊ ಈ ಒಂದು ನೇಮಕಾತಿಯಲ್ಲಿ ಪಾರದರ್ಶಕ ಆಗಿಲ್ಲ, ಅನರ್ಹರಿಗೆ ನೀವು ನೇಮಕಾತಿಯನ್ನು ಕೊಡುವಂಥ ಕೆಲಸ ಆಗಿದೆ. ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ವಿಭಾಗ ಆಗಿರ್ಬೋದು, ಹಾಗೆಯೇ ವೈದ್ಯಕೇತರ ಬೋಧಕೇತರ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಸಂಪೂರ್ಣವಾಗಿ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು. ಸೊ ಕೂಡಲೇ ಅವರ ನೇಮಕಾತಿಯನ್ನು ರದ್ದು ಮಾಡಬೇಕು. ಸೊ ಇನ್ನು ಮುಂದೆ ನೇಮಕಾತಿ ಆಗುವಂಥ ಈಗಾಗಲೇ ಮೂಲಗಳ ಪ್ರಕಾರ ಇನ್ನು 20 ರಿಂದ 30 ಕಂಪ್ಯೂಟರ್ ಆಪರೇಟರ್ಗಳನ್ನು ನೇಮಕಾತಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ತೀರ್ಮಾನ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಅದನ್ನು ಕೂಡ ಮಾಡಬಾರ್ದು ಅನ್ನುವಂತಹ ಒಂದು ಮನವಿಯನ್ನು ಸಹಕಾರ ಇಲಾಖೆಗೆ ಮಾಡಿರುವಂಥದ್ದು. ಅಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಸಂಘ ಅಂತಂದರೆ ಒಕ್ಕಲಿಗ ಸಂಘ. ಸೊ ಆ ಒಂದು ಸಂಘದಲ್ಲೂ ಈಗ ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ಲಂಚ ಆಗಿರ್ಬೋದು ಅಥವಾ ಬೇರೆ ಬೇರೆ ನಿಯಮಗಳನ್ನು ಗಾಳಿಗೆ ತೂರಿ ನೇಮಕಾತಿ ಆಗಿರುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಸೊ ಸಹಕಾರ ಇಲಾಖೆ ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ.